ಹೊಸ ರೂಲ್ಸ್ಗೆ ಬಿಎಂಟಿಸಿ ಕಂಡಕ್ಟರ್ಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇರುವಂಥದ್ದು. ಸರ್ಕಾರದ ರೂಲ್ಸ್ಗಳಿಗೆ ಕಂಡಕ್ಟರ್ಗಳು ಹೈರಾಣಾಗ್ತಾ ಇದ್ದಾರೆ. ಸರ್ಕಾರದ ಹೊಸ ರೂಲ್ಸ್ಗಳಿಗೆ ಬಿಎಂಟಿಸಿ ಕಂಡಕ್ಟರ್ಗಳಿಗೆ ತಲೆನೋವು. ಸರ್ಕಾರದ ರೂಲ್ಸ್ಗಳಿಗೆ ಕಂಡಕ್ಟರ್ಗಳು ಹೈರಾಣಾಗ್ತಿದ್ದಾರೆ. ಎಟಿಎಂ ಮಷಿನ್ ಜೊತೆಗೆ ಟಿಕೆಟ್ ಬ್ಯಾಗ್ ಕೂಡ ಕಡ್ಡಾಯ ಅಂತೆ. ಒಂದು ಟಿಕೆಟ್ ಬ್ಯಾಗ್ ಬೆಲೆ 15,000 ರೂಪಾಯಿ ಇದೆ. ಇದರ ಸಂಪೂರ್ಣ ಜವಾಬ್ದಾರಿ ಬಿಎಂಟಿಸಿ ಬಸ್ ಕಂಡಕ್ಟರ್ಗಳದ್ದೇ ಅಂತೆ. ಪ್ರತಿದಿನ ಕಂಡಕ್ಟರ್ಗಳು ಈ ಬ್ಯಾಗ್ ಜೊತೆ ಇರಲೇಬೇಕು. ಸ್ವಲ್ಪ ಯಾಮಾರಿದ್ರೂ ಕೂಡ 15,000 ರೂಪಾಯಿ ದಂಡ ಕಟ್ಟಬೇಕಂತೆ ಕಂಡಕ್ಟರ್ಗಳು. ಟಿಕೆಟ್ ಬ್ಯಾಗ್ ಕಂಡಕ್ಟರ್ಗಳಿಗೆ ಈಗ ತಲೆನೋವು ತಂದೊಡ್ಡುತ್ತಾ ಇದೆಯಂತೆ. ಟಿಕೆಟ್ ಬ್ಯಾಗ್ ಕ್ಯಾನ್ಸಲ್ ಮಾಡುವಂತೆ ಒತ್ತಾಯ ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ರಿಟೈರ್ಡ್ ಅಥವಾ ಕೆಲಸ ಬಿಡುವಾಗ ಬ್ಯಾಗ್ ವಾಪಸ್ ಕೊಡುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಸರ್ಕಾರದ ಹೊಸ ರೂಲ್ಸ್ಗೆ ಬಿಎಂಟಿಸಿ ಕಂಡಕ್ಟರ್ಗಳಿಗೆ ಇದೀಗ ತಲೆನೋವು ಬರ್ತಾ ಇದೆ. ಸರ್ಕಾರದ ರೂಲ್ಸ್ಗೆ ಈಗ ಕಂಡಕ್ಟರ್ಗಳು ಕೂಡ ಹೈರಾಣಾಗ್ತಾ ಇದ್ದಾರೆ. ಎಟಿಎಂ ಮಷಿನ್ ಜೊತೆಗೆ ಟಿಕೆಟ್ ಬ್ಯಾಗ್ ಕೂಡ ಅವರು ಹಾಕೊಂಡಿರ್ಬೇಕಂತೆ, ಕಡ್ಡಾಯ ಮಾಡಲಾಗಿರುವಂಥದ್ದು. ಒಂದು ಟಿಕೆಟ್ ಬ್ಯಾಗ್ಗೆ 15,000 ರೂಪಾಯಿ ಬೆಲೆ ಇದೆ. ಒಂದಲ್ಲ ಎರಡಲ್ಲ, ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಬಿಎಂಟಿಸಿ ಬಸ್ ಕಂಡಕ್ಟರ್ಗಳೇ ನಿರ್ವಹಿಸಬೇಕು. ಜೊತೆಗೆ ಪ್ರತಿದಿನ ಕಂಡಕ್ಟರ್ಗಳು ಈ ಬ್ಯಾಗ್ ಅನ್ನ ತಗಲ ಹಾಕೊಂಡೇ ಇರಬೇಕು. ಸ್ವಲ್ಪ ಯಾಮಾರಿದ್ರೂ ಕೂಡ 15,000 ರೂಪಾಯಿ ದಂಡ ಕಟ್ಟಬೇಕಂತೆ. ಟಿಕೆಟ್ ಬ್ಯಾಗ್ ಕಂಡಕ್ಟರ್ಗಳಿಗೆ ಈಗ ತಲೆನೋವು ಆಗ್ತಾ ಇದೆ ಅಂತ ಮಾತು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಟಿಕೆಟ್ ಬ್ಯಾಗ್ ಕ್ಯಾನ್ಸಲ್ ಮಾಡುವಂತೆ ಒತ್ತಾಯವನ್ನ ಕೂಡ ಮಾಡ್ತಿದ್ದಾರೆ ಕಂಡಕ್ಟರ್ಗಳು. ರಿಟೈರ್ಡ್ ಅಥವಾ ಕೆಲಸ ಬಿಡುವಾಗ ಬ್ಯಾಗ್ ಅನ್ನ ವಾಪಸ್ ಕೊಡುವಂತೆ ಸೂಚನೆಯನ್ನ ಕೂಡ ಕೊಡಲಾಗಿರುವಂಥದ್ದು. ಇವತ್ತು ಒಂದು ಮನೆಗೆ ತಗೊಂಡು ಹೋದ್ರೆ ಆ ಟಿಕೆಟ್ಗಳನ್ನ ಎಲ್ಲರ ಮನೇಲೂ ಇಲಿ ಹೆಗ್ಣಗಳು ಇಂಥವೆಲ್ಲ ಇರುತ್ತೆ. ಇನ್ನು ಡಿಪೋ ಹೋದ್ರೆ ಅಲ್ಲಿ ಮನುಷ್ಯನ ರೂಪದಲ್ಲಿರೋ ಹೆಗಣಗಳು ಬೇಕಾದಷ್ಟಿದಾವೆ ನಮ್ಮ ಇದರಲ್ಲಿ ಡಿಪೋಗಳಲ್ಲಿ. ಸೊ ಇವ್ರಿಗೆ ಎಷ್ಟು ನಮ್ಮ ಕಂಡಕ್ಟರ್ಗಳಿಗೆ ಇದು ಹಾನಿ ಆಗತ್ತೆ ಅಂತಂದ್ರೆ ಅವ್ರಿಗೆ ಆರ್ಥಿಕವಾಗಿ ನಷ್ಟ ಉಂಟು ಮಾಡತ್ತಿದು. ಅಂದ್ರೆ ಅವರು ಮಾರಾಟ ಮಾಡಿಲ್ದೇ ಇರೋ ಟಿಕೆಟ್ಗೆಲ್ಲ ಅವರು ದುಡ್ಡು ಕಟ್ಟಬೇಕಾಗತ್ತೆ. ಈಗ ಸಪೋಸ್ ಅವರು ಒಂದು 1,000 ರೂಪಾಯಿ ಟಿಕೆಟ್ ಮಾರಾಟ ಮಾಡಿದ್ರೆ ಇಲ್ಲಿ ಕಳ್ತನ ಆಗಿರೋದು ಯಾರೋ ಕಳ್ತನ ಮಾಡಿರ್ತಾರೆ. ಅವ್ರು ಒಂದು 5,000 ರೂಪಾಯಿ ಟಿಕೆಟ್ ಕಳ್ತನ ಮಾಡಿದ್ರೆ ಇವ್ರ ಕೈಯಿಂದ 4,000 ರೂಪಾಯಿ ಕಟ್ಬೇಕಾಗತ್ತೆ. ಈ ತರದೆಲ್ಲ ಇಲ್ಲಿ ಸಮಸ್ಯೆ ಇರೋದ್ರಿಂದ ನಾವು ಹೇಳ್ತೀವಿ. ಮತ್ತೆ ಇನ್ನೊಂದು ನೋಡಿ, ಅವರು ಏನ್ ಮಾಡ್ತಾರೆ ಅಂತಂದ್ರೆ ಈಗ ನೀವೇ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಇವ್ರು ಎಲ್ಲಿ ಇಟ್ಟು ಹೋಗೋದು? ಡಿಪೋನಲ್ಲಿ ಇಟ್ಟು ಹೋಗಕ್ಕಾಗತ್ತಾ? ಬಸ್ನಲ್ಲಿ ಇಟ್ಟು ಹೋಗಕ್ಕಾಗತ್ತಾ? ಇಲ್ಲ ಮನೆಯಲ್ಲಿ ಇಟ್ಟು ಹೋಗ್ತಾರಾ? ಎಲ್ಲಿಗೆ ಇಟ್ಟು ಹೋಗ್ಬೇಕು? ಅಕಸ್ಮಾತ್ ಅವರು ಎಲ್ಲೋ ಮನೇಲಿ ತಗೊಂಡು ಹೋಗಿಟ್ರು ಕೂಡ ಮನೇಲಿ ಮಕ್ಕಳಿರ್ತಾರೆ. ಮಕ್ಕಳು ಆ ಟಿಕೆಟ್ ಅಕಸ್ಮಾತ್ ತೆಗೆದ್ಬಿಟ್ಟ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ ನೇರ ಸಂಪರ್ಕದಲ್ಲಿ. ಇದೀಗ ಲಕ್ಷ್ಮಿ, ಸರ್ಕಾರ ತಂದಿರುವಂತಹ ರೂಲ್ಸ್ಗಳಿಗೆ ಕಂಡಕ್ಟರ್ಗಳು ಕೂಡ ಹೈರಾಣಾಗ್ತಾ ಇರುವಂಥದ್ದು. ಯಾಕೆ ಅವರಿಗೆ ಈ ಒಂದು ತಲೆನೋವು ಬರ್ತಾ ಇರುವಂಥದ್ದು? ಎಸ್ ಗಂಗಾ, ಈಗ ಆಲ್ರೆಡಿ ನಾವು ಸರ್ಕಾರದ ವಿಚಾರವಾಗಿ ನೋಡ್ತಾ ಹೋದಾಗ ಸರ್ಕಾರದ ಅದರಲ್ಲೂ ಸ್ಪೆಷಲ್ ಆಗಿ ಸಾರಿಗೆ ಇಲಾಖೆಯಲ್ಲಿ ಹಣ ಇಲ್ಲದೆ ಇರುವಂತಹ ಕಾರಣದಿಂದಾಗಿ MD ಅವರು ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಏನು ಪತ್ರವನ್ನ ಬರಿತಾ ಇದ್ದಾರೆ, ಹಣದ ಕೊರತೆ ಇದೆ ಅಂತ ಹೇಳಿ. ಹಣದ ಕೊರತೆ ಇರುವಂತಹ ಕಾರಣಕ್ಕೆ ಹೊಸದಾದಂತಹ ರೂಲ್ಸ್ಗಳನ್ನ ಸದ್ಯಕ್ಕೆ ಸರ್ಕಾರ ತರ್ತಾ ಇದೆಯಾ, ಸಾರಿಗೆ ಇಲಾಖೆ ತರ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂಥದ್ದು. BMTC, KSRTC ಸೇರಿದಂತೆ 4 ನಿಗಮಗಳಲ್ಲಿ ಹಣದ ಕೊರತೆ ಇರೋದ್ರಿಂದಾಗಿ ಒಂದಷ್ಟು ಹೊಸ ರೂಲ್ಸ್ಗಳನ್ನ ತರೋದಕ್ಕೆ ಮುಂದಾಗಿದ್ದಾರೆ. ಈ ಹಿಂದೆ ನಾವೆಲ್ಲ ETM ಮಷಿನ್ ಬರೋದಕ್ಕಿಂತ ಮುಂಚಿತವಾಗಿ ಒಂದು ಟಿಕೆಟ್ ಪೆಟ್ಟಿಗೆ ಅನ್ನುವಂಥದ್ದು ಒಂದು ರೂಲ್ಸ್ ಇತ್ತು. ಟಿಕೆಟ್ ಪೆಟ್ಟಿಗೆಯಲ್ಲೇ ಟಿಕೆಟ್ ಅನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ರು. ಆದ್ರೆ ಈಗ ಅದನ್ನ ಮತ್ತೆ ಜಾರಿ ತರೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾವಾಗ ETM ಮಷಿನ್ ಬಂತು ಆಗ ಕಂಡಕ್ಟರ್ಗಳಿಗೆ ಒಂದು ರೀತಿಯಲ್ಲಿ ಕೆಲಸ ಸರಳ ಆಗ್ತಾ ಹೋಯ್ತು. ಆದ್ರೆ ಇದೀಗ ಬೆಂಗಳೂರಿನಲ್ಲಿ ಅದರಲ್ಲೂ ಸ್ಪೆಷಲ್ ಆಗಿ BMTCಯಲ್ಲಿ ಪ್ರಯಾಣ ಮಾಡುವವರಿಗೆ ಜೊತೆಗೆ ಕಂಡಕ್ಟರ್ಗಳಿಗೆ ETM ಮಷಿನ್ ಕೈ ಕೊಡ್ತಾ ಇರುವಂಥದ್ದು ತಲೆನೋವನ್ನ ತಂದೊಡ್ಡಿದೆ. ಇದರ ಬೆನ್ನಲ್ಲೇ ಈಗ BMTCಗೆ ಈ ಒಂದು ರೂಲ್ಸ್ ಅನ್ನ ಮಾಡಬೇಕು ಅಂತ ಹೇಳಿ ಸಾರಿಗೆ ಇಲಾಖೆ ಮುಂದಾಗ್ತಾ
ಇರುವಂಥದ್ದು. ಈ ಹಿಂದೆ KSRTC ಬಸ್ಗಳಲ್ಲಿ ಮಾತ್ರ ಈ ರೂಲ್ಸ್ ಇತ್ತು, ಈಗ BMTCಗೂ ತರುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದರೆ 15,000 ರೂಪಾಯಿ ಬೆಲೆ ಬಾಳುವಂತಹ ಏನು ಟಿಕೆಟ್ ಪೆಟ್ಟಿಗೆ ಇದೆ ಅದನ್ನು ಪ್ರತಿಯೊಬ್ಬ BMTC ಕಂಡಕ್ಟರ್ಗಳಿಗೆ ಕೊಡ್ತಾರೆ. ಆ ಟಿಕೆಟ್ ಪೆಟ್ಟಿಗೆಯನ್ನು ಅವರೇ ಇಟ್ಕೊಳ್ಬೇಕು. ಎಲ್ಲಿಯವರೆಗೂ ಅಂತಂದರೆ ಅವರು ರಿಟೈರ್ಡ್ ಆಗುವವರೆಗೂ ಇರಬಹುದು ಅಥವಾ ಅವರು ಕೆಲಸ ಬಿಡುವಂಥ ಸಂದರ್ಭದವರೆಗೂ ಸಹ ಈ ಒಂದು ಪೆಟ್ಟಿಗೆ ಅವರ ಬಳಿಯೇ ಇರಬೇಕು ಅನ್ನುವಂತಹದ್ದು. ಈ ರೂಲ್ಸ್ಗೆ ಒಪ್ಕೊಳ್ಳುವಂತಹ ಕಂಡಕ್ಟರ್ಗಳಿಗೆ ಮತ್ತೊಂದು ಹೊಸದಾದಂತಹ ನಿಯಮವನ್ನು ಇದ್ರ ಜೊತೆಗೆ ಕೊಡುವಂಥದ್ದು ತಲೆನೋವನ್ನು ತಂದು ಒಡ್ಡಿರುವಂತಹದ್ದು. ಈ ಟಿಕೆಟ್ ಪೆಟ್ಟಿಗೆ ಏನಿದೆ ಇದನ್ನ ದಿನನಿತ್ಯವೂ ಸಹ ತಾವು ಸಂಚಾರ ಮಾಡುವಂತಹ ಮಾರ್ಗದ ಜೊತೆಯಲ್ಲಿ ಅಂದ್ರೆ ತಮ್ಮೊಟ್ಟಿಗೆ ಈ ಟಿಕೆಟ್ ಬಾಕ್ಸ್ ಇರಬೇಕು. ಅಂದ್ರೆ ಬೆಳಿಗ್ಗೆ ತೆಗೆದುಕೊಂಡು ಹೋಗಿ ಸಂಜೆ ರಿಟರ್ನ್ ಮಾಡುವ ರೀತಿಯಲ್ಲಿ ಈ ರೂಲ್ಸ್ ಇಲ್ಲ. KSRTCಯಲ್ಲಿ ನಾವು ನೋಡಿದಾಗ KSRTC ಕಂಡಕ್ಟರ್ಗಳಿಗೆ ಏನಿದೆ ಬೆಳಿಗ್ಗೆ ಬಂದು ಅವರು ಚೆಕ್ ಇನ್ ಆಗುವಂತಹ ಸಂದರ್ಭದಲ್ಲಿ ಈ ಪೆಟ್ಟಿಗೆನ ತೆಗೆದುಕೊಂಡು ಹೋಗ್ತಾರೆ, ಚೆಕ್ಔಟ್ ಆಗುವಾಗ ಇದನ್ನ ರಿಟರ್ನ್ ಕೊಟ್ಟು ಹೋಗುವಂತಹ ಪದ್ಧತಿ ಇದೆ. ಆದ್ರೆ ಇದನ್ನ BMTC ಅವರಿಗೆ ಸ್ವಲ್ಪ ಚೇಂಜ್ ಮಾಡಿರುವಂತಹದ್ದೇ ಒಂದು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇರುವಂತದ್ದು. ಈ ಮಷಿನ್ ನೀವು ಇವತ್ತು ನಿಮಗೆ ಅವರು ಕೊಟ್ಟರು ಅಂತಂದ್ರೆ ಅವರು ಬಿಡುವಂತ ಸಂದರ್ಭದಲ್ಲಿ ಈ ಟಿಕೆಟ್ ಪೆಟ್ಟಿಗೆನ ರಿಟರ್ನ್ ಕೊಡಬೇಕಾಗತ್ತೆ. ಅದರಲ್ಲಿ ಒಂದೇ ಒಂದು ಟಿಕೆಟ್ ಎಲ್ಲಾದ್ರೂ ಹೋಯ್ತು ಮಿಸ್ ಆದ್ರೆ ಅಂತಂದ್ರೆ ಅದರ ಸಂಪೂರ್ಣ ಜವಾಬ್ದಾರಿ ಒಬ್ಬ ಕಂಡಕ್ಟರ್ದೇ ಆಗಿರುತ್ತೆ. ಸೊ ಸುಮಾರು 15,000 ರೂಪಾಯಿ ಬೆಲೆ ಬಾಳುವಂತಹ ಟಿಕೆಟ್ ಪೆಟ್ಟಿಗೆ ಆಗಿರೋದ್ರಿಂದಾಗಿ ಎಲ್ಲ ಒಂದು ಕಡೆಗೆ ಒಂದು ಟಿಕೆಟ್ ಮಿಸ್ ಆದ್ರೂ ಆ ಹೊರೆಯನ್ನ ಕಂಡಕ್ಟರ್ಗಳೇ ಹೊತ್ಕೊಳ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಇದು ನಮಗೆ ಸಮಸ್ಯೆ ಆಗ್ತಾ ಇದೆ. ಬಸ್ನಲ್ಲಿ ಮೊದಲೇ ನಿಲ್ಲೋದಕ್ಕೆ ಜಾಗ ಇರೋದಿಲ್ಲ, ಅಂಥದ್ರಲ್ಲಿ ಇದನ್ನ ತೆಗೆದುಕೊಂಡು ಹೋಗಕ್ ಆಗೋದಿಲ್ಲ. ಇನ್ನು KSRTC ಬಸ್ಗಳಲ್ಲಾದ್ರೆ ಒಂದು ಲಾಕ್ ಮಾಡಿ ಅದಕ್ಕೆ ಕೀಯನ್ನು ಹಾಕೋದ್ರ ಮುಖಾಂತರವಾಗಿ ಅದನ್ನ ಇಟ್ಟಿರ್ತಾರೆ. ಇನ್ನು ಮನೆಯಲ್ಲಿ ತೆಗೆದುಕೊಂಡು ಹೋಗಿ ಇಡಬೇಕು ಅಂತಂದ್ರೆ ಮನೇಲೂ ಸಹ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದ್ರೆ ಟಿಕೆಟ್ ಅನ್ನ ಇಲಿ ಕಟ್ ಮಾಡುತ್ತೆ, ಕಡಿಯುತ್ತೆ ಅನ್ನುವಂತಹ ಚಿಂತೆಯೂ ಸಹ ಕಂಡಕ್ಟರ್ ಅಲ್ಲಿ ಮೂಡಿದೆ. ಒಟ್ಟಾರೆಯಾಗಿ ಯಾವಾಗ ಈ ಒಂದು ಹೊಸ ರೂಲ್ಸ್ ಅನ್ನ ತರೋದಕ್ಕೆ ಮುಂದಾಗ್ತಾ ಇದೆ ಅದರ ಬೆನ್ನಲ್ಲೇ ಈಗ ಒಂದಷ್ಟು ನಿಗಮಗಳಲ್ಲಿ ಒಂದಷ್ಟು ಡಿಪೋಗಳ ಡ್ರೈವರ್ಗಳಿಗೂ ಜೊತೆಗೆ ಕಂಡಕ್ಟರ್ಗಳಿಗೂ ರೂಲ್ಸ್ ಅನ್ನ ಅಪ್ಲೈ ಆಗಿದೆ, ಅವರಿಗೂ ಸಹ ಇದನ್ನ ನೀಡಿರುವಂತಹದ್ದು. ಈ ಸದ್ಯಕ್ಕೆ ಇದು ತಲೆನೋವು ಆಗ್ತಾ ಇದೆ, ಇದನ್ನ ಹಿಂಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜಂಟಿ ಕ್ರಿಯಾ ಸಮಿತಿಯು ಸಹ ಮನವಿಯನ್ನ ಮಾಡ್ಕೊಂಡಿರುವಂತಹದ್ದು. ಅದರ ಜೊತೆಗೆ ಕಂಡಕ್ಟರ್ಗಳು ನಮಗೆ 15,000 ರೂಪಾಯಿ ಅಂತೂ ಖಂಡಿತವಾಗಿ ವರ್ಷಕ್ಕೆ ಆಗೋದಿಲ್ಲ ಅನ್ನುವಂತಹ ನೋವನ್ನ ತೋಡ್ಕೊಳ್ತಾ ಇರುವಂತಹದ್ದು. ಇನ್ನಾದ್ರೂ ಎಚ್ಚೆತ್ಕೊಂಡು ಏನಾದ್ರೂ ಈ ರೂಲ್ಸ್ ನ ಬದಲಾವಣೆ ಮಾಡ್ತಾರಾ ಅನ್ನುವಂಥದ್ದು ಸದ್ಯಕ್ಕೆ ನಾವು ನೋಡ್ಬೇಕಾಗಿರುವಂತಹದ್ದು. ಗಂಗಾ. ಎಸ್, ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಮಾಹಿತಿಗಾಗಿ.